ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮನೆಗೂ ಭೇಟಿ ಕಾರ್ಯಕ್ರಮಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದೆ. ಆದರೆ ಗ್ರಾಮಗಳಲ್ಲಿ ಶಾಸಕರು ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗುವ ವೇಳೆ ಶಾಸಕರ ಮೇಲೆಯೇ ಗ್ರಾಮಸ್ಥರು ಗರಂ ಆಗುತ್ತಿದ್ದು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಬೇಸರಕ್ಕೆ ಕಾರಣವಾಗುತ್ತಿದೆ. ಹೌದು, ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದಲ್ಲಿ ಮನೆ ಮನೆಗೂ ಭೇಟಿ ನೀಡುತ್ತಿದ್ದು ಹಲವೆಡೆ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದ್ದರೆ ಇನ್ನು ಹಲವೆಡೆ ಶಾಸಕರ ನಡತೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿದೆ. ಟಾಯ್ಲೆಟ್ ಕಟ್ಕೊಡ್ಬೇಕು ಅಂದ್ರೆ ಅಮ್ಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋದಲ್ಲ, ಇದ್ರ ಮುಂದೆ ಮಾತಾಡ್ಬೇಕು ಅಷ್ಟೇ. ಅಲ್ಲಿ ಇರಮ್ಮ, ಒಂದ್ ನಿಮಿಷ ಸುಮ್ಮನೆ ಇರಮ್ಮ, ಪರಿಹಾರ ಬೇಕಾಗಿಲ್ಲ. ನಾನು ಅಲ್ಲಿ ಟಾಯ್ಲೆಟ್ ಕಟ್ಟಕ್ ಅನುದಾನ ಕೇಳ್ತಾ ಇದ್ರೆ ನೀವು ಬಾಯಿ ಬಂದಾಗ ಮಾತಾಡ್ತೀರಲ್ಲ. ಇರಮ್ಮ, ಸುಮ್ಮನೆ ಇರಮ್ಮ, ವಾದ ಮಾಡ್ಬೇಡ, ಇರಮ್ಮ. ಇನ್ನು ಗ್ರಾಮಗಳಿಗೆ ಶಾಸಕ ಭೇಟಿ ನೀಡುತ್ತಿದ್ದಾರೆ ಎಂದು ತಿಳಿದರೂ ಅಧಿಕಾರಿಗಳು ಕನಿಷ್ಠ ಪಕ್ಷ ಚರಂಡಿಗಳ ಸ್ವಚ್ಛತೆ ಮಾಡಿಸದೇ ಇರುವುದು ಅಧಿಕಾರಿಗಳ ಬೇಜವಾಬ್ದಾರಿತನವೂ ಎದ್ದು ಕಾಣುವಂತಾಗಿದೆ. ಏನಾಗ್ತಿದೆ, ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಚಿಕ್ಕದ ರಾಯನಕಲ್ ಇದು ದಂಡಿಗಾನಹಳ್ಳಿಯಲ್ಲೇ ಅದೇ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಅದು ಈಗ ನನಗೆ ಸವಾಲು, ಇರೋ ರೋಡ್ನ ಹೊಡೆದು ಚರಂಡಿ ಹೆಂಗ್ ಮಾಡ್ಬೇಕು ಅಂತ ಏನೋ ಮಾಡ್ತೀನಿ. ಈಗ ಅವ್ರ ಸೇವೆ ಮಾಡ್ಲಿ ಅಂತಾನೆ ಅವ್ರು ನಾನು ಓಟ್ ಹಾಕಿ ಕರ್ಕೊಂಡ್ ಬಂದಿರೋದು. ಈಗ ಒಳ್ಳೆ ತಿಟ್ಟಿ ಪಿಚ್ಚಿದ್ದಾನೆ ಏಮೋ ಪಾಲ್ ಪಡಿ కదా మీ బిడ్డ. ಇನ್ನು ಶಾಸಕರ ಭೇಟಿ ನೀಡಿದ ಬಹುತೇಕ ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು ಹೀಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಬಗ್ಗೆ ಶಾಸಕರಿಗೆ ದೂರು ನೀಡುತ್ತಿದ್ದಾರೆ. ನಾನು ಕಷ್ಟ ಕೇಳ್ತಾ ಇದ್ರೆ ನೀವು ಸುಮ್ಮನೆ ಮಾತಾಡಕ್ ಬಂದಿದ್ದೀರಾ. ಅದಕ್ಕೆ ಯಾವ ಮೇಲೆ ನಿಮ್ಮೂರವರೆಗೂ ಬರಲ್ಲ. ಕೆಲಸ ಸ್ಟಾರ್ಟ್ ಮಾಡಿ ನನಗೆ ಟಾಯ್ಲೆಟ್ ಕಟ್ಕೊಡ್ಬೇಕು ಅಂದ್ರೆ ಅಮ್ಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋದಲ್ಲ, ಇದ್ರ ಮುಂದೆ ಮಾತಾಡ್ಬೇಕು ಅಷ್ಟೇ. ಅಲ್ಲಿ ಇರಮ್ಮ, ಒಂದ್ ನಿಮಿಷ ಸುಮ್ಮನೆ ಇರಮ್ಮ, ಪರಿಹಾರ ಬೇಕಾಗಿಲ್ಲ. ನಾನು ಅಲ್ಲಿ ಟಾಯ್ಲೆಟ್ ಕಟ್ಟಕ್ ಅನುದಾನ ಕೇಳ್ತಾ ಇದ್ರೆ ನೀವು ಬಾಯಿ ಬಂದಾಗ ಮಾತಾಡ್ತೀರಲ್ಲ. ಇರಮ್ಮ, ಸುಮ್ಮನೆ ಇರಮ್ಮ, ವಾದ ಮಾಡ್ಬೇಡ, ಇರಮ್ಮ. ನೀನು ಈಗ ಯಾವಾಗ ಟಾಯ್ಲೆಟ್ ಕಟ್ಟೋದು? ನಾನೀಗ ನಾನು ಫಂಡಲ್ಲಿ ಹಾಕ್ತೀನಿ. ಈಗ ಇದನ್ನ ಅನಲೈಸ್ ಮಾಡ್ಬೇಕು, ಯಾರಾದ್ರೂ ಒಬ್ರು ಮಾತಾಡ್ಬೇಕು. ಇಲ್ಲಿ ಹುಟ್ಟು ಹತ್ರ ಗೊತ್ತಿರಲ್ಲ, ಸುಮ್ಮನೆ ಮಾತಾಡ್ತೀರಾ. ಈಗೇನ್ರಿ ಹೇಳ್ರಿ ಸ್ಕೂಲರು. ಆದರೆ ಶಾಸಕರು ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದಾರೆ ಎಂದು ಗೊತ್ತಾದರೂ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳು, ಚುನಾಯಿತ ಜನಪ್ರತಿನಿಧಿಗಳು ಕನಿಷ್ಠ ಪಕ್ಷ ಚರಂಡಿಗಳನ್ನು ಸ್ವಚ್ಛತೆ ಮಾಡಿಸದೇ ಇರುವುದು ಶಾಸಕರ ಮೇಲೆ ಇರುವ ಗೌರವವನ್ನ ಎತ್ತಿ ತೋರಿಸುತ್ತಿದೆ. ಸದ್ಯ ಮಂಚೇನಹಳ್ಳಿ ತಾಲೂಕು ವ್ಯಾಪ್ತಿಯ ರಾಯನಕಲ್ಲು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಗ್ರಾಮದ ಮಹಿಳೆ ಶಾಸಕರ ಮೇಲೆ ಗರಂ ಆಗಿದ್ದು ಗ್ರಾಮದ ಸಮಸ್ಯೆಗಳನ್ನ ಕೇಳುತ್ತಾ ಪ್ರತಿಯೊಬ್ಬ ಎಂಎಲ್ಎ ಇದೇ ರೀತಿ ಬಂದು ಸಮಸ್ಯೆಗಳ ಬಗ್ಗೆ ಕೇಳುತ್ತಾರೆ, ಆದರೆ ಯಾವುದೂ ಬಗೆಹರಿಯುವುದಿಲ್ಲ ಎಂದು ಶಾಸಕರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಸಹ ಮಹಿಳೆಯ ಮೇಲೆ ಗರಂ ಆಗಿದ್ದು ಮಹಿಳೆಯ ಆಕ್ರೋಶಕ್ಕೆ ಸ್ಪಂದಿಸುತ್ತಾ ಸ್ಥಳೀಯ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಸ್ವಚ್ಛತೆಯೇ ಕಾಣದ ಚರಂಡಿ ಪಕ್ಕದಲ್ಲೇ ಕುಳಿತುಕೊಂಡು ಗ್ರಾಮಸ್ಥರ ಸಮಸ್ಯೆಗಳನ್ನ ಬಗೆಹರಿಸಲು ಮುಂದಾಗಿದ್ದು ಆಗಲಾದರೂ ಚರಂಡಿಗಳ ಸ್ವಚ್ಛತೆಯ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನಿಸದೇ ಇರುವುದು ವಿಪರ್ಯಾಸವಾಗಿದೆ. ಒಟ್ಟಾರೆ ಶಾಸಕರು ಮನೆ ಮನೆಗೂ ಭೇಟಿ ಕೊಡುತ್ತಿರುವುದು ಮೆಚ್ಚುಗೆಯನ್ನ ವ್ಯಕ್ತಪಡಿಸುವ ವಿಚಾರವೇ. ಆದರೂ ಪ್ರತ್ಯಕ್ಷವಾಗಿ ಕಂಡುಬರುತ್ತಿರುವ ಸಮಸ್ಯೆಗಳಿಗೆ ಮುಕ್ತಿ ಕಲ್ಪಿಸಿಕೊಡುವಲ್ಲಿ ವಿಫಲರಾಗುತ್ತಿರುವುದು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಮುಜುಗರಕ್ಕೆ ಕಾರಣವಾಗುತ್ತಿದೆ. ಇಲ್ಲ ವ್ಯವಸ್ಥೆ ಇಲ್ಲ. ನೀರು ಚರಂಡಿ ಮಾಡಿದ್ರು ಎತ್ತು ಸುತ್ತಮುತ್ತ ನೀರು ಹೋಗೋ ಜಾಗ ಇಲ್ಲ. ಚರಂಡಿ ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ವಾ. ಅದು ಸ್ವಚ್ಛತೆ ಆಗಿರ್ಬೇಕು ನಮ್ಗೆ, ಅದು ಮೈನ್ ಅದಿಲ್ಲ ನಮ್ಮ ಮನೆ ಕಡೆ, ಈ ಊರಲ್ಲೇ ಇಲ್ಲ.
ಶಾಸಕರು ಬಂದವ್ರೆ, ಅವರು ಬಂದಾಗ ಕ್ಲೀನ್ ಮಾಡಿಸ್ಬೇಕಾಯ್ತು, ಯಾರು ಮಾಡಿಸಿಲ್ಲ.